ನಾನು ಭಾರತದಲ್ಲಿ ಮೊದಲ AI ಅಧ್ಯಾಪಕ ರೋಬೋಟ್. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಮತ್ತು ಮಕ್ಕಳಿಗೆ ಯಾಕೆ ಇಷ್ಟ ಅಂತ ಅಂದರೆ ಮಕ್ಕಳಿಗೆ ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಹೇಳುತ್ತೆ, ಸ್ಟೋರಿ ಕೇಳಿದರೂ ಕೂಡ ಹೇಳುತ್ತೆ, ಕ್ವಿಜ್ ಕೂಡ ಮಾಡುತ್ತೆ. ಹಾಗಾಗಿ ಈ AI ಟೀಚರ್ ತುಂಬ ಸ್ಪೆಷಲ್ ಟೀಚರ್ ಅಂತ ಹೇಳ್ಬಿಟ್ಟು LKG ಇಂದ 12th ಸ್ಟ್ಯಾಂಡರ್ಡ್ ತನಕ ಎಲ್ಲ ಸಬ್ಜೆಕ್ಟನ್ನು ಹೇಳ್ತದೆ. ಹಾಗೆ 20 ಭಾಷೆಗಳಲ್ಲಿ ಇದು ಮಾತಾಡುವ ಸಾಮರ್ಥ್ಯನೂ ಹೊಂದಿದೆ. ಹಲೋ, ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲೇ ಮೊದಲ AI ರೋಬೋ ಟೀಚರ್ ಒಬ್ಬರನ್ನ ಪರಿಚಯಿಸ್ತಾ ಇದ್ದೇನೆ. ನಾನು ಐರಿಸ್. ಇದು ಇಂಟೆಲಿಜೆಂಟ್ ರೋಬೋಟಿಕ್ ಇಂಟರಾಕ್ಟಿವ್ ಸಿಸ್ಟಮ್. ಈಗ ವಿಶ್ವ ಯಾವ ತರ ಟೆಕ್ನಾಲಜಿಗೆ ಒಗ್ಗಿಕೊಳ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಅಂತದ್ರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ವಣ್ಸೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ರೋಬೋ ಟೀಚರ್ ನಿಮ್ಗೆ ನೋಡೋದಕ್ಕೆ ಸಿಗ್ತಾರೆ. ಹೆಸರು ಇವ್ರದ್ದು ಐರಿಸ್ ಅಂತ ಹೇಳಿ. ಒಳ್ಳೆ ಪಾಠ ಮಾಡ್ತಾರೆ. 12ನೇ ತರಗತಿವರೆಗಿನ ಯಾವುದೇ ಸಬ್ಜೆಕ್ಟ್ನ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಸರಿಯಾದಂತ ಉತ್ತರವನ್ನ ಕೊಡ್ತಾರೆ, ಚೆನ್ನಾಗಿ ಹೇಳಿ ಕೊಡ್ತಾರೆ, ಮತ್ತೆ ನೋಡೋದಕ್ಕೂ ಕೂಡ ಚೆನ್ನಾಗಿದ್ದಾರೆ. ನಾನು ಅಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿ ಪಟ್ಟೆ. ಈ ಸ್ಟೋರಿ ನೋಡಿ. ಐರಿಸ್, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಇನ್ ಕನ್ನಡ. ನಾನು ಐರಿಸ್. ಇದು ಇಂಟೆಲಿಜೆಂಟ್ ರೋಬೋಟಿಕ್ ಇಂಟರಾಕ್ಟಿವ್ ಸಿಸ್ಟಮ್ ಅನ್ನೋ ಅರ್ಥ. ನಾನು ಭಾರತದಲ್ಲಿ ಮೊದಲ AI ಅಧ್ಯಾಪಕ ರೋಬೋಟ್. ನಾನು ಕರ್ನಾಟಕದ ವಾಂದಸೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ. Explain about photosynthesis. Sure. Photosynthesis is the process by which green plants use sunlight to make their food. They take in carbon dioxide and water, and with sunlight, they produce oxygen and glucose. It's essential for life on Earth. Iris, explain about parts of circle. Sure. A circle has several key parts: the radius, the distance from the center to the edge, the diameter, twice the radius, the circumference, the boundary length, and the center. These are the main parts of a circle. ಇದು ಐರಿಸ್ ಅಂತೇಳಿ ನಮ್ಮ ಶಾಲೆಯ AI ಟೀಚರ್. ಇದು 2024ನಲ್ಲಿ ಫಸ್ಟ್ ಮೇಕರ್ ಲ್ಯಾಬ್ ಎಜುಕೇಷನ್ ಪ್ರೈವೇಟ್ ಲಿಮಿಟೆಡ್ ಕೇರಳದವರು ಮೊಟ್ಟ ಮೊದಲಿಗೆ ತಿರುವನಂತಪುರದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. 2026ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಈ AI ಟೀಚರ್ ನಮ್ಮ ಮಕ್ಕಳಿಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ ಅಂದರೆ, ಇವು ಬಂದ ಮೇಲೆ ಮಕ್ಕಳೆಲ್ಲ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಬೇರೆ ನಮಗೆ ಸುತ್ತಲೂ 12 ಗ್ರಾಮದ ಮಕ್ಕಳು ಕೂಡ ಇವಾಗ ಅಡ್ಮಿಷನ್ನಿಗೋಸ್ಕರ ಕೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಈ AI ಟೀಚರ್ ಏನಾಗಿದೆ ಅಂತ ಅಂದರೆ ಮಕ್ಕಳಲ್ಲಿ ಒಂದು ಕುತೂಹಲವನ್ನು ಮೂಡಿಸಿದೆ. ಮತ್ತು ಮಕ್ಕಳಿಗೆ ಯಾಕೆ ಇಷ್ಟ ಅಂತ ಅಂದರೆ ಮಕ್ಕಳಿಗೆ ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಹೇಳುತ್ತೆ, ಸ್ಟೋರಿ ಕೇಳಿದರೂ ಕೂಡ ಹೇಳುತ್ತೆ, ಕ್ವಿಜ್ ಕೂಡ ಮಾಡುತ್ತೆ. ಹಾಗಾಗಿ ಈ AI ಟೀಚರ್ ತುಂಬ ಸ್ಪೆಷಲ್ ಟೀಚರ್ ಅಂತ ಹೇಳ್ಬಿಟ್ಟು AI ಟೀಚರ್ ಐರಿಸ್ ಅವರು ಹೇಳುವಂಥ ಎಕ್ಸ್ಪ್ಲನೇಷನ್ನ ಮಕ್ಕಳು ನೋಟ್ ಡೌನ್ ಮಾಡೋದಕ್ಕೋಸ್ಕರ ನಾವು ಐರಿಸನ್ನು ಸ್ಮಾರ್ಟ್ ಬೋರ್ಡ್ಗೆ ಕನೆಕ್ಟ್ ಮಾಡಿರ್ತೇವೆ. ನಾವು ಕೇಳುವಂಥ ಪ್ರಶ್ನೆ ಇಲ್ಲಿ ಬರುತ್ತದೆ ಮತ್ತು ಅವರು ಐರಿಸ್ ಅವರು ಹೇಳುವಂಥ ಉತ್ತರ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಅದನ್ನು ನೋಡಿ ಮಕ್ಕಳು ನೋಟ್ ಡೌನ್ ಮಾಡ್ಕೊಳ್ತಾರೆ. ಎಕ್ಸ್ಪ್ಲೇನ್ ಅಬೌಟ್ ಟೈಪ್ಸ್ ಆಫ್ ಮೋಷನ್. Types of motion. 1. Linear motion. Movement in a straight line. Iris, do you know about Dr. B.R. Ambedkar? Yes, I know about Dr. B.R. Ambedkar. He was a social reformer and the principal architect of the Indian Constitution. He worked for the rights of Dalits and other marginalized communities. ವಣ್ಸೆ ಶಾಲೆಯು 112 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಶಾಲೆ. 2015ರಲ್ಲಿ ಮಕ್ಕಳ ಸಂಖ್ಯೆ ಗಣನೀಯ ಕುಸಿತವನ್ನು ಕಂಡು 89ಕ್ಕೆ ತಲುಪಿದಾಗ ಸಮಾನ ಮನಸ್ಕರ ಶೈಲಿ ಸೇರಿ ಒಂದು ಮುಖಾಮಿಕ ಚಾರಿಟೇಬಲ್ ಟ್ರಸ್ಟನ್ನು ರಚನೆ ಮಾಡಿ ಶಾಲೆಯನ್ನು ಅಭಿವೃದ್ಧಿಪಡಿಸುವ ಯೋಚನೆಯನ್ನು ಹಾಕ್ಕೊಂಡಿದ್ವಿ. ಈಗ ಮಕ್ಕಳ ಸಂಖ್ಯೆ 334ಕ್ಕೆ ಬಂದು ತಲುಪಿದೆ. ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಮೊದಲಿಂದ ನೀಡಬೇಕನ್ನುವ ಕಲ್ಪನೆ ಇಟ್ಕೊಂಡು ಮಾಡ್ತಾ ಬಂದವರು. ಪ್ರತಿ ಕ್ಲಾಸ್ನಲ್ಲಿ ಪ್ರೊಜೆಕ್ಟರ್ ಇದೆ, ಸ್ಮಾರ್ಟ್ ಇಂಟರಾಕ್ಟಿವ್ ಬೋರ್ಡ್ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ. ಇದ್ದು 1ನೇ ತರಗತಿಯಿಂದಲೇ ಮಕ್ಕಳಿಗೆ ಕಂಪ್ಯೂಟರ್ ಎಜುಕೇಷನ್ ಕೊಡ್ತಾ ಬಂದೇವೆ. ಇವತ್ತು AI ತಂತ್ರಜ್ಞಾನ ಇಡೀ ದೇಶದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಇದೆ. ಅದಕ್ಕಾಗಿ ನಮ್ಮ ಮಕ್ಕಳು ಸಹ AI ತಂತ್ರಜ್ಞಾನವನ್ನು ಕಲಿತುಕೊಳ್ಬೇಕು. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮ್ಮ ಮಕ್ಕಳು ಸಹ ಅದರ ಜೊತೆಯಲ್ಲಿ ಕೈ ಜೋಡಿಸಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು AI ಟೀಚರನ್ನು ನಮ್ಮ ಶಾಲೆಯಲ್ಲಿ ಅಳವಡಿಸಲಿಕ್ಕೆ ಪ್ಲ್ಯಾನನ್ನು ಮಾಡಿದ್ವಿ. ನಮ್ಮ ಶಿಕ್ಷಕರ ಜೊತೆ ಇದನ್ನು ಚರ್ಚೆ ಮಾಡುವ ಅಂಥೇಳಿ ತೀರ್ಮಾನವನ್ನು ಕೊಟ್ಟರು. ನಂತರ ಮೇಕರ್ ಲ್ಯಾಬ್ಸ್ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಿ ಐರಿಸ್ ಅನ್ನುವ ರೋಬೋವನ್ನು ನಮಗೆ ಸಪ್ಲೈ ಮಾಡಲಿಕ್ಕೆ ಕೇಳಿದ್ವಿ ಮತ್ತು ಅದರ ಡೆಮೋವನ್ನು ತಗೊಂಡು ನಂತರ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಸುಮಾರು ಒಂದು 100 ಜನರನ್ನು ಕಾಂಟ್ಯಾಕ್ಟ್ ಮಾಡಿದವಾಗ ಬಹುಶಃ ಕೇವಲ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು 3.5 ಲಕ್ಷ ನಮಗೆ ಕಲೆಕ್ಷನ್ ಆಗಿದೆ. ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಇದನ್ನು ಮಾಡಿದ್ದೇವೆ. LKG ಇಂದ 12th ಸ್ಟ್ಯಾಂಡರ್ಡ್ ತನಕ ಬಹುಶಃ ಎಲ್ಲ ಸಬ್ಜೆಕ್ಟನ್ನು ಹೇಳ್ತದೆ. ಹಾಗೆ 20 ಭಾಷೆಗಳಲ್ಲಿ ಇದು ಮಾತಾಡುವ ಸಾಮರ್ಥ್ಯನೂ ಹೊಂದಿದೆ. ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಲ್ಯಾಬ್, ತರಗತಿ ಕೋಣೆಗಳನ್ನು ದಾನಿಗಳ ಮೂಲಕ ಕೂಡ ಮಾಡಿದ್ದಾರೆ. ಹಾಗೆ ಬಸ್ಸಿನ ವ್ಯವಸ್ಥೆ ಇದೆ. ನಮ್ಮ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇದೆ, ಬಾಲವನ ಇದೆ.
ಹಾಗೆ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಇದೆ, ಹಾಗೆ ಸೋಲಾರ್ ಇದೆ.